ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ಸಾರಿಗೆ ನೌಕರರು. ಇದೀಗ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಅದಕ್ಕೆ ನಾವು ಹೆದರಲ್ಲ, ಹೈಕೋರ್ಟ್ ಆದೇಶಕ್ಕೂ ತಲೆಬಾಗಲ್ಲ ಅಂತೇಳಿ ಮುಷ್ಕರಕ್ಕೆ ಮುಂದಾಗಿತ್ತು. ಈಗ ಹೈಕೋರ್ಟ್ ಮತ್ತೊಮ್ಮೆ ತರಾಟೆಗೆ ತೆಗೆದುಕೊಂಡಿದ್ದು ಹೈಕೋರ್ಟ್ನ ಆದೇಶವನ್ನ ನಾವು ಒಪ್ಪಿಕೊಳ್ತೀವಿ, ಅದಕ್ಕೆ ತಲೆಬಾಗ್ತೀವಿ, ಮುಷ್ಕರವನ್ನು ಕೈ ಬಿಡ್ತೇವೆ. ಆದರೆ ರಾಜ್ಯ ಸರ್ಕಾರದ ಎಸ್ಮಾ ಜಾರಿಗೆ ನಾವು ಹೆದರಲ್ಲ ಅಂತ ಹೇಳ್ತಿದ್ದಾರೆ ನೌಕರರು. ತಾತ್ಕಾಲಿಕವಾಗಿ ನಾವು ಮುಷ್ಕರವನ್ನ ಕೈಬಿಟ್ಟಿದ್ದೇವೆ ಕೋರ್ಟ್ ಆದೇಶದ ಹಿನ್ನೆಲೆ. ಈ ಬಗ್ಗೆ ಸಾರಿಗೆ ಮುಖಂಡರು ಸದ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ತಾತ್ಕಾಲಿಕವಾಗಿ ಕೋರ್ಟ್ ಆದೇಶ ಇರೋದ್ರಿಂದ ಕೋರ್ಟಿಗೆ ತಲೆಬಾಗಿ ನಾವು ನಮ್ಮ ಮುಷ್ಕರವನ್ನ ತಾತ್ಕಾಲಿಕವಾಗಿ ಕೈ ಬಿಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೆ ಇದ್ದಲ್ಲಿ ನಾವು ಇನ್ನೂ ಉಗ್ರ ಸ್ವರೂಪದ ಹೋರಾಟವನ್ನು ನಡೆಸೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಸದ್ಯ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ರೇಣುಕಾ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ನಿನ್ನೆ ಕೋರ್ಟ್ ಆದೇಶ ಇತ್ತು ಮತ್ತು ಸರ್ಕಾರದ ಎಸ್ಮಾ ಜಾರಿ ಕೂಡ ಇದೆ, ಆದರೂ ನಾವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಬಟ್ ಆದರೆ ಈಗ ಇವತ್ತು ಮಧ್ಯಾಹ್ನ ಮತ್ತೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬಳಿಕ ಕೋರ್ಟಿನ ಆದೇಶಕ್ಕೆ ತಲೆಬಾಗಿ ನಾವು ಮುಷ್ಕರ ಕೈ ಬಿಡ್ತಿದ್ದೀವಿ, ಆದರೆ ಎಸ್ಮಾಗೆ ಹೆದರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರದ ಯಾವುದೇ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಅಲ್ವಾ ರೇಣುಕಾ? ಖಂಡಿತವಾಗ್ಲೂ ವಿಜಯ್ ಭಾಸ್ಕರ್, ನಿನ್ನೆಯೂ ಕೂಡ ಹೈಕೋರ್ಟ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಮುಷ್ಕರಕ್ಕೆ ಮುಂದಾಗಿದ್ರು ಅವ್ರಿಗೂ ಕೂಡ ಒಂದು ಸಲಹೆಯನ್ನು ಕೂಡ ನೀಡಿತ್ತು. ಸದ್ಯ ಪ್ರಸ್ತುತ ಈಗ ಎಸ್ಮಾ ಜಾರಿಯಲ್ಲಿದೆ, ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರವಾಗಿ ಹೋರಾಟವನ್ನು ಹಮ್ಮಿಕೊಳ್ಳುವುದು ಬೇಡ, ಒಂದು ದಿನದ ಮಟ್ಟಿಗೆ ಈ ಒಂದು ಹೋರಾಟವನ್ನು ಮುಂದೂಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು. ಆದಾಗಿಯೂ ಕೂಡ ಎಲ್ಲ ಸಾರಿಗೆ ನೌಕರರು ಕೂಡ ನಾವು ಮುಷ್ಕರವನ್ನು ಮಾಡೇ ತೀರ್ತೀವಿ ಅಂತ ಹಠಕ್ಕೆ ತೊಟ್ಟು ಇಂದು ಬೆಳಗ್ಗೆ 6 ಗಂಟೆಯಿಂದ ಒಂದಿಷ್ಟು ಕಡೆಗಳಲ್ಲೂ ಕೂಡ ಈಗಾಗಲೇ ಮುಷ್ಕರವನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಮುಷ್ಕರ ಗ್ರಾಮೀಣ ಭಾಗದಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಒಂದು ಎಫೆಕ್ಟ್ ಕೂಡ ಆಗಿರುವಂತದ್ದು. ಶಾಲೆಗೆ ಹೋಗುವಂತಹ ಮಕ್ಕಳು ಕೂಡ ಬಸ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗಿರುವಂತದ್ದು. ಜೊತೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಊರುಗಳಿಗೆ ತೆರಳುವಂತಹ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆಯಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಹಿಂದೂ ಕೂಡ ಕೋರ್ಟ್ ಅಲ್ಲಿ ವಿಚಾರಣೆಯೂ ಕೂಡ ಇತ್ತು ಸಂಜೆ. ಈ ಒಂದು ಸಂದರ್ಭದಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಕೂಡ ಸದ್ಯ ಏನು ಕ್ರಿಯಾ ಸಮಿತಿ ಸದಸ್ಯರ ಸಂಘಟನೆ ಪರವಾಗಿ ಯಾರೆಲ್ಲ ವಕೀಲರು ಹೋಗಿದ್ರು ಅವ್ರಿಗೂ ಕೂಡ ಛೀಮಾರಿಯನ್ನು ಕೂಡ ಹಾಕಿರುವಂತದ್ದು. ನಿಮ್ದೇನೇ ವಿಚಾರಗಳಿದ್ರೂ ಕೂಡ ನೀವು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ಕೋಬೇಕು, ನಿಮಗೆ ಸರ್ಕಾರಕ್ಕೆ ಬಿಟ್ಟಿರುವಂತದ್ದು ಕೂತು ಮಾತಾಡ್ಕೊಳ್ಬೇಕು, ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಅದು ಬಿಟ್ಟು ನೀವು ಈ ರೀತಿಯಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಕೊಡುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು, ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಕೂಡ ಬುದ್ಧಿವಾದವನ್ನು ಕೂಡ ಹೇಳಿರುವಂತದ್ದು. ಸದ್ಯ ಏನು ಎಸ್ಮಾ ಜಾರಿಯಲ್ಲಿ ಇದ್ರೂ ಕೂಡ ಮುಷ್ಕರ ಮಾಡಿದ್ರೆ ಅದು ಬಹುತೇಕ ಕಾನೂನು ಬಾಹಿರ ಆಗುತ್ತೆ. ಇದು ನ್ಯಾಯಾಂಗ ನಿಂದನೆ ಅಂತೇಳಿ ಕೂಡ ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗಿದ್ರು ಅವರ ವಿರುದ್ಧವೂ ಕೂಡ ನಾವು ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಇದಾದ ನಂತರ ಸದ್ಯ ಇದೀಗ
ಸಾರಿಗೆ ಸಂಘಟನೆ ಒಂದು ಏನು ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಅನಂತ್ ಸುಬ್ರಾವ್ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಅವರು ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ನೀಡಿರುವಂತದ್ದು. ಕೋರ್ಟ್ ಚೀಮಾರಿ ಹಾಕಿದ ನಂತರ ಮುಷ್ಕರವನ್ನು ನಾವು ವಾಪಸ್ ತೆಗೆದುಕೊಳ್ತೀವಿ ಅಂತಕ್ಕಂತ ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ತಾತ್ಕಾಲಿಕವಾಗಿ ಈ ಒಂದು ಮುಷ್ಕರವನ್ನು ನಾವು ಮುಂದೂಡ್ತೀವಿ, ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಒಂದು ಹೋರಾಟವನ್ನು ಮಾಡೇ ತೀರ್ತೀವಿ ಅಂತಕ್ಕಂತ ಮಾತುಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಹೇಳಿರುವಂತದ್ದು. ಇನ್ನು ಇಂದಿನ ಒಂದು ಮುಷ್ಕರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಮತ್ತೆ ಇಂದು ಸೆಕೆಂಡ್ ಶಿಫ್ಟ್ ಇರುತ್ತೆ, ಮತ್ತೆ ರಾತ್ರಿ ಪಾಳೆಯ ಒಂದು ಕೆಲಸಗಳು ಕೂಡ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಶಿಫ್ಟ್ ಗಳನ್ನು ಹಾಕಲಾಗಿದೆ ಅವರೆಲ್ಲರೂ ಕೂಡ ಕೆಲಸಕ್ಕೆ ಮರಳಿ ಈ ಕ್ಷಣದಿಂದಲೇ ನೀವೆಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಬೇಕು ಅಂತಕ್ಕಂಥ ಕರೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅದ್ರ ಜೊತೆಗೇನೆ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಸಚಿವರು ಇರ್ಬೋದು, ಸಿಎಂ ಅವರು ಕೂಡ ಮತ್ತೊಮ್ಮೆ ನಮ್ಮನ್ನು ಕರೆಸಿ ಮಾತುಕತೆಗೆ ಮುಂದಾದ್ರೆ ನಾವು ಅವರನ್ನು ಭೇಟಿ ಮಾಡಿ ಮಾತುಕತೆಗೂ ಕೂಡ ರೆಡಿ ಇದ್ದೀವಿ. ಮತ್ತೊಮ್ಮೆ ಕುಲಂಕುಷವಾಗಿ ಚರ್ಚೆ ಮಾಡ್ತೀವಿ. ನಾವೇನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಆ ಎಲ್ಲಾ ಬೇಡಿಕೆಗಳನ್ನು ಕೂಡ ಸರ್ಕಾರ ಕೂಡಲೇ ಈಡೇರಿಸಬೇಕು. ಅದ ನಂತರ ನಾವು ಇಲ್ಲವಾದರೆ ಮತ್ತೊಮ್ಮೆ ಪ್ರತಿಭಟನೆಯನ್ನು ಕೂಡ ಮಾಡೇ ಮಾಡ್ತೀವಿ. ಆದ್ರೆ ಸದ್ಯಕ್ಕೆ ನ್ಯಾಯಾಲಯಕ್ಕೆ ನಾವು ಕೂಡ ತಲೆ ಬಾಗ್ತೀವಿ. ನ್ಯಾಯಾಲಯವನ್ನು ಹೊರತುಪಡಿಸಿ ನಾವು ಯಾವುದೇ ರೀತಿಯಾದಂತಹ ಮತ್ತೆ ಅದರ ವಿರುದ್ಧವಾಗಿ ಮುಷ್ಕರವನ್ನು ಮಾಡಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಮುಷ್ಕರ ಯಾವಾಗ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಭೆ ಮಾಡಿ ಮತ್ತೆ ದಿನಾಂಕವನ್ನು ಕೂಡ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ವಿಜಯ್ ಭಾಸ್ಕರ್. ಎಸ್, ಥ್ಯಾಂಕ್ ಯು ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಸಾರಿಗೆ ಮುಷ್ಕರವನ್ನು ಕೈಬಿಟ್ಟಿರುವಂಥ ಸಿಬ್ಬಂದಿಗಳು ವಾಪಸ್ ಕೆಲಸಕ್ಕೆ ಮರಳಿ